ಏನಪ್ಪಾ ಆ ವಕೀಲರು ಕೇಳಿದಾಗ ಪಿತ್ರಾರ್ಜಿತವಾದ ಆಸ್ತಿ ಅಂತಂದ್ರೆ ಹೌದು ಅಂದ್ಬಿಟ್ಟಲ್ಲ, ಪಿತ್ರಾರ್ಜಿತವಾದ ಆಸ್ತಿ ಅಂತ ನಿನ್ನ ಅಭಿಪ್ರಾಯದಲ್ಲಿ ಏನು ಅಂತ ಕೇಳಿದಿದ್ರೆ ಆಗೋಗ್ಬಿಡೋದು. ಈಗ ನಾನು ಅವ್ನು ಹೇಳಿದ್ದಕ್ಕೆ ಇಂಥದ್ದಿತ್ತು ಅಂತ ನಾನು ರಿಪ್ಲೇಸ್ ಮಾಡಕ್ಕಾಗಲ್ಲ, ಸಬ್ಸ್ಟಿಟ್ಯೂಟ್ ಮಾಡಕ್ಕಾಗಲ್ಲ. ಎಕ್ಸ್ಪ್ಲನೇಷನ್ಗೂ ಅಷ್ಟೇನೆ. ನೋ 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 ನೋ, ಎಲ್ಲದಕ್ಕೂ ಡಾಕ್ಯುಮೆಂಟ್ ತರಕ್ಕಾಗಲ್ಲ. ನಮ್ಮ ತಾತ ನೋಡ್ಕೊಳ್ತಾ ಇದ್ದಿದ್ದು ನನ್ನ ಗಮನದಲ್ಲಿದೆ, ನಮ್ಮ ತಾತ ನೋಡ್ಕೊತಾ ಇದ್ರು ಅನ್ನೋದನ್ನ ನಾನು ಹೇಳಿದೀನಿ. ನೀವು ಅದನ್ನ ಅಲ್ಲ ಅಂತ ಹೇಳ್ಬೇಕಾದ್ ನಿಮ್ ಡ್ಯೂಟಿ. ತಾತ ನೋಡ್ಕೊಳ್ತಿದ್ರು ಅಂತ ಇನ್ನೇನು ಎವಿಡೆನ್ಸ್ ಕೊಡಕ್ಕಾಗತ್ತೆ? ಹಣ ಪ್ರಾಮುಖ್ಯತೆ ಪಡೆದಾಗ ವ್ಯಾಲ್ಯೂ ಎಲ್ಲ ಹಿಂದಕ್ಕೆ ಸರ್ಕೋತಾ ಹೋಗುತ್ತೆ. ಇವತ್ತಿಂದ ಅಲ್ಲ, ಅದು ಮೊದ್ಲಿಂದ ಇರ್ತಕ್ಕಂಥದ್ದು. ಅವ್ರ ಚೀಫ್ ಅಲ್ಲಿ ಇನ್ನೊಂದೆರಡು ಲೈನ್ ನೀವು ಓದ್ಲಿಲ್ಲ, ನಾನು ಅದನ್ನ ಓದಿಟ್ಕೊಂಡಿದ್ದೀನಿ. ಚೀಫ್ ಅಲ್ಲಿ ಇನ್ನೊಂದ್ 2-3 ಲೈನು ನೀವು ಓದ್ಲಿಲ್ಲ, ನಾನು ಓದಿಟ್ಕೊಂಡಿದ್ದೀನಿ. ನಾಟ್ ಕಮಿಟೆಡ್ ಮಿಸ್ಟೇಕ್. ಅವ್ರವ್ರ ತಂದೆ ಎಂಥವ್ರು ಅಂತ ಹೇಳ್ತಾರೆ ಅಂತ, ಅದನ್ನ ನೀವು ಕ್ರಾಸ್ ಎಕ್ಸಾಮಿನೇಷನ್ ಪ್ರೂವ್ ಮಾಡಿದಿರಿ. ಅವ್ರು ಹೇಳ್ತಾರೆ ಕುಡಿದು ಬರ್ತಾ ಇದ್ದ, ಮನೆಗೆ ಬರ್ತಿರ್ಲಿಲ್ಲ 4-5 ವರ್ಷದಿಂದ, ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಪ್ರಾಪರ್ಟಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಚೀಫ್ ಅಲ್ಲಿ. ಅದನ್ನ ತಾವು ಕ್ರಾಸ್ ಎಕ್ಸಾಮಿನೇಷನ್ ಒಪ್ಪಿಸ್ತೀರಿ. ಈ ತರ ಹಿಂಗ್ ಹೊಡ್ಕೊಂಡು 1980ನೇ ಇಸ್ವಿಂದಲೂ ನಮ್ಮ ತಾಯಿ ತಂದೆ ನಡುವೆ ಸಂಬಂಧವಿಲ್ಲ, ಅವತ್ತಿಂದಲೇ ನಮ್ಮ ತಾಯಿ ನಮ್ಮೆಲ್ಲರನ್ನು ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ ಅಂತ ನೀವು ಸಜೆಷನ್ ಮಾಡ್ತೀರಿ. ಪಾರ್ಟಿಷನ್ ಆಗಿದ್ದಿದ್ರೆ ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ನೋಡಿ, ಆ ಎರಡನೇ ಪ್ಲೈಂಟಿಫ್ಗೆ ಕೊಡಿಸ್ತಾ, ಅದ್ಯಾವ್ದು ಅಣ್ಣಂಗೆ ಕೊಡಿಸ್ತೆ ಅಂತಾರಲ್ಲ, ಸಿನ್ಸ್ ಹಿ ಹ್ಯಾಸ್ ಆಲ್ರೆಡಿ ಗಾಟ್ ಎ ಪ್ರಾಪರ್ಟಿ ಅಂಡರ್ ದರ್ಖಾಸ್ಟ್, he will not be entitled to have one more. He must be having some connection with the local politicians there. He got it applied through his son. ಈಗ ಅವ್ರು ಅದನ್ನ ಇಂಡಿವಿಜುವಲ್ ಅಂತ ಕ್ಲೈಮ್ ಮಾಡಿದ್ರೆ ಪರವಾಗಿರ್ತಿಲ್ಲ. ಆನ್ ದಿ ಕಾಂಟ್ರರಿ, ದೇ ಸೇ ದಟ್ ಆಲ್ ದೀಸ್ ಥಿಂಗ್ಸ್, though it is in my name, all are brought under the common hatchback. Therefore grant us the share in each and every property. That's where the thing. ಫಾರಂ ನಂಬರ್ 7 ಒಂದು ಕಾಪಿ ಕೊಟ್ರೆ ನಾನು ನೋಡ್ಬೋದು. ಅದರಲ್ಲಿ ನಾನ್ ಮಾಡ್ತಾ ಇದ್ದೆ ಅಂತಿದ್ಯಾ, ನಮ್ಮ ಅಪ್ಪನ ಕಾಲದಿಂದ ಮಾಡ್ತಾ ಇದ್ವಿ ಅಂತಿದ್ಯಾ, ಮತ್ತೆ ಸಿಂಪಲ್ ಪಾಯಿಂಟ್. ಫಾರಂ ನಂಬರ್ 7 ಇರುತ್ತಲ್ಲ, ಅದು ಕೊಡಿ. ಆ ಟ್ರಿಬ್ಯುನಲ್ ಆರ್ಡರ್ ಇದ್ಮೇಲೆ ಫಾರಂ ನಂಬರ್ 7 ಇರುತ್ತೆ. ಇರ್ಲಿ, ಫಾರಂ ನಂಬರ್ 7 ಕೊಡ್ಲಿ, ಅದು ಆಮೇಲೆ ನೋಡ ಎವಿಡೆನ್ಸ್. ಸೊ ಅದರಿಂದ ನೀವ್ ಹೇಳಿ, ಇದು ನನ್ನ ಫಾರಂ ನಂಬರ್ 7, ಅಲ್ಲಿ ಆ ಕಾಲಂ ಒಳಗಡೆ ಯಾವ ರೀತಿ ಹಕ್ಕನ್ನು ಅಂತ ಕೇಳಿದ್ರೆ ನಾನೊಬ್ನೇ ಮಾಡ್ತಾ ಇದ್ದೆ ಅಂತಿದ್ಯಾ, ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ದೆ ಅಂತಿದ್ಯಾ? ಆನ್ ದಿ ಕಾಂಟ್ರರಿ, your witness says in the cross examination that he has been cultivating the land from his father's period. ಇರ್ಲಿ, ಅದನ್ನ ಉತ್ತರ ಕೊಡುವಾಗ ನೀವು ಬರ್ಕೊಂಡು ಉತ್ತರ ಕೊಡಿ. ನೀವು ಬರ್ಕೊಂಡು ಉತ್ತರ ಕೊಡಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಮಾರ್ಕ್ ಮಾಡ್ಕೊಂಡಿರೋದು ವೈಯಕ್ತಿಕ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ದಿ ಆಲ್ ಸೆಟ್ ಆಫ್ ಡಿಸಿಷನ್ಸ್ ವುಡ್ ಗೋ ಟು ಶೋ ದಟ್ ಇಟ್ ವಿಲ್ ಎನ್ಯೂರ್ ಟು ದಿ ಬೆನಿಫಿಟ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ. ನಾಗಭೂಷಣ್ ಅವರೇ, ತಾವು ನಾನು ಕೇಳಿದ ಪ್ರಶ್ನೆನೇ ಫಾಲೋ ಮಾಡ್ಲಿಲ್ಲ. ಮಾಡಿದಿದ್ರೆ ತಾವ್ಗೆ ಆ ಪ್ರಶ್ನೆ ಬರ್ತಿರ್ಲಿಲ್ಲ. ಆನ್ ಒನ್ ಹ್ಯಾಂಡ್ ಯು ಸೇ ದಿಸ್ ಲಕ್ಷ್ಮೀ ದೇವಮ್ಮ, ಐ ಮೀನ್ ದಿಸ್ ಫಸ್ಟ್ ವೈಫ್ ಲೆಫ್ಟ್ ಮೀ ಇನ್ ಲರ್ಚ್ ಅಂಡ್ ಐ ಹಾಳಾಗಿ ಹೋಗ್ಕೊಳ್ಳಿ, ಅವಳು ಏನಾದ್ರು ಮಾಡ್ಕೊಳ್ಳಿ ಅಂತ ಮಕ್ಕಳ ಸಮೇತ ಪಾರ್ಟಿಷನ್ ಮಾಡಿ ಅವ್ರಿಗೆಲ್ಲ ಆಸ್ತಿ ಕೊಟ್ಟು ಕಳಿಸ್ಬಿಟ್ಟೆ ಅಂತ ನಿಮ್ ಸ್ಟೇಟ್ಮೆಂಟು, ನಿಮ್ ಟ್ರೆಂಡ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್. ಇಲ್ಲಿ ನಾನೇ ನೋಡ್ಕೊತಾ ಇದ್ದೆ ಅವ್ರನ್ನ, ನನ್ನ ಹೆಂಡತಿ ಬಿಟ್ಟು ಹೋದ್ಮೇಲೆ ಅಂದ್ರೆ. ನೋ ಟ್ರೆಂಡ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ತಾವು ಓದಿದ್ರಿ ಅಷ್ಟೇ ಅಲ್ಲ, ಚೀಫ್ ಅಲ್ಲೂ ನಾನು ಅದಕ್ಕೆ ಹೇಳಿದ್ದು, ತಮ್ಮ ಚೀಫ್ ಅಲ್ಲೂ ತಾವು ಅದನ್ನೇ ಹೇಳಿರೋದು. ಅದಕ್ಕೋಸ್ಕರ ನಾನು ಹೇಳಿದ್ದು ಇಟ್ ರನ್ಸ್ ಕಾಂಟ್ರರಿ. ಆಯ್ತು, ನೋಡೋಣ ಅದಕ್ಕೇನ್ ವ್ಯಾಲ್ಯೂ ಕೊಡ್ಬೇಕು, ಅದ್ ನೋಡೋಣ. ಟ್ರೈಬ್ಯುನಲ್ ಆರ್ಡರ್ ಸಿಗುತ್ತೆ ಅಂದ್ರೆ ರೆಕಾರ್ಡ್ ಇದೆ ಅಂತ ಅರ್ಥ. ರೆಕಾರ್ಡ್ ಇದೆ ಅಂತಂದ್ರೆ ಫಾರಂ ನಂಬರ್ 7 ಇರುತ್ತೆ. ಕೊಡಿ, ಅದನ್ನ ಕೊಡಿ. I'll stop the hearing at this stage. Wait. Produce the order. Produce the copy. ನೋಡಿ, ನಾನು ಏನ್ ಕೇಳಬೇಕು ಆ ಪ್ರಶ್ನೆ ಕೇಳಿದೀನಿ, ನೀವು ಕೊಡ್ಬೇಕಾದ್ ನಿಮ್ ಡ್ಯೂಟಿ. ಈಗ ಅಡಿಷನಲ್ ಎವಿಡೆನ್ಸ್ ಅಂತ ಟ್ರೈಬ್ಯುನಲ್ ಆರ್ಡರ್ ಮಾತ್ರ ಕೊಡ್ತೀನಿ ಅಂದ್ರೆ ನಾನು ಅಕ್ಸೆಪ್ಟ್ ಮಾಡಲ್ಲ. ನಿಮ್ ಫಾರಂ ನಂಬರ್ 7 ಕೊಡ್ತೀನಿ ಅಂತಂದ್ರೆ ಅವತ್ ಬೇಕಾದ್ರೆ ನಾವು ಕನ್ಸಿಡರ್ ಮಾಡೋದ್ರಲ್ಲಿ ಅರ್ಥ ಇದೆ. ಇಲ್ದರ್ ಅಡ್ವರ್ಸ್ ಇನ್ಫರೆನ್ಸ್ that has been drawn against you, it will continue against you. ಎಕ್ಸಾಕ್ಟ್ಲಿ, ಅದೊಂದು ಬಂದ್ಬಿಟ್ರೆ ಮುಗ್ದೋಗುತ್ತೆ. ಅದಕ್ಕೆ ಆಮೇಲೆ ನೋಡಿ, ಇವ್ರು ಕೊಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ, ಅದು ಐಟಮ್ ನಂಬರ್ 1 ಟ್ಯಾಲಿ ಆಗಲ್ಲ. ಇವ್ರು ಹೇಳ್ತಾರಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ 2 ಬಂದಿದ್ದು ನನ್ಗೆ ಅಂತ. ನಿಮಿಷ ತಾವು ಕೇಳ್ಬಿಡಿ, ಅದ್ ನೋಡಿದ್ರೆ ತಮ್ಗೆ ಗೊತ್ತಾಗತ್ತೆ. ನಾನು ಇದೆಲ್ಲ ಒಟ್ಟಿಗೆ ಗಮನ ಇಟ್ಕೊಂಡೆ ನಾನು ಅವತ್ತು ಹೇಳಿದ್ದು. ಇಷ್ಟೆಲ್ಲ ಡೀಟೇಲ್ಸ್ ಇದ್ರೂ ಕೂಡ ಈ 2 ಐಟಮ್ ಆಸ್ತಿಗಳು ಮಾತ್ರ ನಮ್ಮ ಕುಟುಂಬಕ್ಕೆ ಸೇರಿದ್ವು. ಯಾವುದು ಅಂತ ಹೇಳಿದ್ರೆ 19B 1 ಎಕರೆ ಹಾಗೂ ಸರ ನಂಬರ್ 46ರಲ್ಲಿ 1 ಎಕರೆ 31 ಗುಂಟೆ 2 ಮಾತ್ರ ಸೇರಿದ್ವು.
ಈ 2 ಐಟಮ್ನೂ ಅವ್ರು ಕೊಟ್ಬಿಟ್ಟೆ, ಇದನ್ನ ನಾನು ಯಾವ್ದು ಉಳಿಸ್ಕೊಳ್ಳಿಲ್ಲ, ಸರ್ಕಾರಿ ಉಳಿಸ್ಕೊಂಡಿದ್ದೀನಿ ಅಂತ. ಈ ಆನ್ಸರ್ ಇಟ್ ರನ್ಸ್ ಕಾಂಟ್ರರಿ ಟು ಯುವರ್ ಎಕ್ಸಾಮಿನೇಷನ್ ಚೀಫ್, ಬಿಕಾಸ್ ಐಟಮ್ ನಂಬರ್ 1 and 7, 2 and 7 ಯು ಸ್ಟಿಲ್ ಸೇ ದಟ್ ಇಟ್ ಇಸ್ ದಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಇವೆರಡೇ ಇದ್ರೆ ಇನ್ನೂ 2 ಇತ್ತು ಅಂತ ಆಯ್ತಲ್ಲ. on every score this man has gone on lying. ಇವಾಗ ಇದೆರಡು ಉಳಿಸ್ಕೊಂಡ್ಬಿಟ್ರು ನೋಡಿ. 19/B ಅದು 1 ಎಕರೆ 46 1 ಎಕರೆ ಇದೆ. ಸರ್ವೆ ನಂಬರ್ 46 1 ಎಕರೆ 31 ಗುಂಟೆ ಆಯ್ತಾ. ಇವೆರಡೇ ನಮಗ್ ಬಂದಿದ್ದು ಅಂತ. ಸರ್ವೆ ನಂಬರ್ 46 ಐಟಮ್ ನಂಬರ್ 7 ಆಯ್ತಾ, ಅದು 1 ಎಕರೆ 17 ಗುಂಟೆ ಇದೆ. ಇವ್ರು ಹೇಳೋ ಪ್ರಕಾರ ಅದು 1 ಎಕರೆ 31 ಗುಂಟೆ ಇತ್ತು ಅಂತ ಆಯ್ತಾ. ಇವೆರಡನ್ನು ಅವ್ರಿಗೆ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಕೊಟ್ಬಿಟ್ಟೆ ಅಂತ ಹೇಳಿದ್ರೆ ಈ 19B ಇಲ್ವೇ ಇಲ್ಲ ಇಲ್ಲೆಲ್ಲೂ ಶೆಡ್ಯೂಲ್ ಅಲ್ಲಿ. ನಾನು ಅದಕ್ಕೆ ಕ್ರಾಸ್ ವೆರಿಫಿಕೇಶನ್ ಮಾಡಿದೆ. ಇಲ್ಲಿ ಇವ್ರು ಸೆಟಲ್ಮೆಂಟ್ ಮಾಡಿರೋದು 19B, ನಾಟ್ 19/2A. ನಾಟ್ ಮಿಸ್ಟೇಕ್. ನೋ ಅದಕ್ಕೆ ಏನೇನ್ ಆಸ್ತಿ ಕೊಟ್ಟಿಯಪ್ಪ ಹಂಗ್ ಬೇರೆ ಹೋಗುವಾಗ ಅಂತಾದ್ರೆ ನಾನು ಅದಕ್ಕೆ ಒರಿಜಿನಲ್ ಇಟ್ಕೊಂಡು ನೋಡ್ತಾ ಇದ್ದೀನಿ. ಮಿಸ್ಟೇಕ್ ಏನಾದ್ರು ಇರ್ಬೋದು ಅಂತ ಕ್ರಾಸ್ ಎಕ್ಸಾಮಿನೇಷನ್ ಇಟ್ಕೊಂಡು ಅದಕ್ಕೆ ಒರಿಜಿನಲ್ ಇಟ್ಕೊಂಡು ನೋಡ್ತಾ ಇದ್ದೀನಿ. ಅಲ್ಲಿ ಅವ್ರು ಹೇಳ್ತಿರ್ತಕ್ಕಂಥದ್ದು ಚೀಫ್ ಅಲ್ಲೂ ಅದೇ ಮೇಂಟೈನ್ ಮಾಡಿದಾರೆ ಅವರು. ನನ್ನ ಹೆಂಡತಿ ಮಕ್ಕಳಿಗೆ ನಾನು ಕುಟುಂಬದ ಆಸ್ತಿಗಳಲ್ಲಿ ಭಾಗವನ್ನು ಕೊಟ್ಟಾಗ ನಮ್ಮ ಕುಟುಂಬಕ್ಕೆ ಒಟ್ಟು ಇದ್ದಿದ್ದೆ 2 ಜಮೀನು. ಆ 2 ಜಮೀನು ಆಯ್ತು ಅಂದ್ರೆ ಆಸ್ತಿಗಳೆಂದರೆ 19/B ನಲ್ಲಿ 1 ಎಕರೆ ಆಯ್ತಾ. ಆಮೇಲೆ ಸರ್ವೆ ನಂಬರ್ 46 1 ಎಕರೆ 31 ಗುಂಟೆ. 2 ಐಟಮ್ ಆಸ್ತಿಗಳು ಮಾತ್ರ ನಮ್ಮ ಕುಟುಂಬಕ್ಕೆ ಸೇರಿದ್ದವು. ಈ 2 ಐಟಮ್ಗಳ ಪೈಕಿ ನಾನು ಯಾವುದೇ ಆಸ್ತಿಯನ್ನು ಉಳಿಸ್ಕೊಂಡಿಲ್ಲ, ಸರ್ಕಾರಿ ಜಮೀನನ್ನು ಮಾತ್ರ ಉಳಿಸ್ಕೊಂಡೆ. ಆಯ್ತು, ನೀವು ಒಂದ್ ವೇಳೆ ಈ ತರ ಕೊಟ್ಟಿದ್ರೆ ಅವತ್ತೇ ಕೊಟ್ಟಿದ್ರೆ 35 ವರ್ಷದ ಕೆಳಗಡೆಗೆ ವೈ ದಿ RTC ಸ್ಟಿಲ್ ಸ್ಟ್ಯಾಂಡ್ಸ್ ಇನ್ ಯುವರ್ ನೇಮ್? No, why RTC stands still in your name? So there is no question of ಅಲ್ಲಿಂದ ಆಯ್ತಲ್ಲ. ಅದನ್ನ ಬಂದ್ರೆ ಇಲ್ಲಿ ನೋಡಿ, ಚೀಫ್ ಎಕ್ಸಾಮಿನೇಷನ್ ಚೀಫ್ ನೋಡಿದ್ರೆ ಅಲ್ಲಿ ಐಟಮ್ ನಂಬರ್ 2 is the only ancestral property ಆಯ್ತಾ. ಆಮೇಲೆ ನೋಡಿ ಮುಂದಕ್ಕೆ 5-6 ಲೈನು, ಐಟಮ್ ನಂಬರ್ 7 was only ancestral property. ಎಷ್ಟು ಓನ್ಲಿ ಅಂದ್ರೆ 1. ಐಟಮ್ ನಂಬರ್ 2 ಓನ್ಲಿನೇ, ಐಟಮ್ ನಂಬರ್ 7 ಓನ್ಲಿನೇ. ಇಲ್ಲಿ 19/B ಅದೇನೇನೆ. that the plaintiff not took the share in ಸರ್ವೆ ನಂಬರ್ 19/2A. ಚೀಫ್ ಅದು ಕ್ಲಿಯರ್ ರೆಕಾರ್ಡ್ ಏನ್ ಬಂತು? ನೀವು ಹಾಕಿರೋ ಅಫಿಡವಿಟ್, ನಿಮ್ಮ ಅಫಿಡವಿಟ್ ಜಡ್ಜ್ ರೆಕಾರ್ಡ್ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಿಮ್ ಬದಲಾಗಿ ನೀವು ಕೊಟ್ಟಿರ್ತಕ್ಕಂಥದ್ದು ನಿಮ್ ಸ್ಟ್ಯಾಂಡ್ ನೀವು ಕ್ಲಿಯರ್ ಮಾಡ್ಬೇಕು. 19/2A ಇದೆ, ಅಲ್ಲಿ 3 ಐಟಮ್ ಹೇಳ್ತೀರಿ, ಯಾವ್ದು ಟ್ಯಾಲಿ ಆಗಲ್ಲ. 3 ನೋ ಪ್ಲೀಸ್. ತಾವು ಎಲ್ಲಾ ಐಟಮ್ನು ವಿವರವಾಗಿ ಬರ್ದಿದ್ದೀರಿ, ಎಲ್ಲ ವಿವರವಾಗಿ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲೂ ಬರೆದ್ರಿ, ಎಕ್ಸಾಮಿನೇಷನ್ ಚೀಫ್ ಅಲ್ಲೂ ಹೇಳಿದ್ರಿ. ಅದನ್ನ ಹೇಳೋ ಅಂತ ಸಂದರ್ಭದಲ್ಲಿ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಕೇಳಿದ್ರಿ. ಈ ಸರ್ವೆ ನಂಬರ್ 98 ಅಂತಕ್ಕಂಥದ್ದು ನೀವು 3 ಎಕರೆ ನಾನು 2ನೇ ಪ್ಲೇಂಟಿಫ್ ಹೆಸರಿನಲ್ಲಿ ನಾನೇ ಖರ್ಚು ಮಾಡಿ ಎಲ್ಲ ಮಾಡಿಸ್ಕೊಟ್ಟೆ ಅಂತ ಹೇಳ್ತಕ್ಕಂಥದ್ದು ಯಾವ್ದು ಸೂಟ್ ಐಟಮ್ ಅಲ್ಲ. ಇಲ್ವಲ್ಲ, ಇಲ್ಲಿ ಎಲ್ಲಿ ಇಲ್ವಲ್ಲ, ನೀವು ನನಗೆ ತೋರಿಸ್ಬೇಕಲ್ಲ.